ಬಹಳ ಜನಗಳು ಈ ಪ್ರಪಂಚದಲ್ಲಿ ನೀವು ಮಾತಾಡ್ತೀರಿ, ಯಾವುದೇ ಒಂದು ದೇಶಗಳಲ್ಲಿದ್ದಾಗ ಆ ದೇಶದ ಭಾಷೆ ಮತ್ತು ಆಹಾರ ಸಂಸ್ಕೃತಿಯನ್ನ ಗೌರವಿಸಬೇಕು ಅಂತೀರಿ. ನೀವು ರೋಮನ್ನಲ್ಲಿದ್ದರೆ ರೋಮನ್ನಂಗಿರಿ ಅಂತ ಹೇಳ್ತೀರಿ. ನೀವು ಮಂಡ್ಯದಲ್ಲಿದ್ದಾಗ ಮಂಡ್ಯದವರಂಗೆ ಯಾಕೆ ಇರುವುದಿಲ್ಲ? ಮಂಡ್ಯದ ಸಂಸ್ಕೃತಿನ ನೀವು ಗೌರವಿಸುವುದಿಲ್ಲ ಅನ್ನೋದಾದ್ರೆ ನೀವು ಬೇರೆ ಸಂಸ್ಕೃತಿನ ನಮ್ಮ ಮೇಲೆ ಹೇರ್ಲಿಕ್ಕೆ ಮಾಡ್ಕೊಂಡು ಬಂದಂತ ಒಂದು ವ್ಯವಸ್ಥೆ, ಈ ವ್ಯವಸ್ಥೆನ ಬದಲಾವಣೆ ಆಗಬೇಕು. ಇದರಲ್ಲಿ ಏನು ತಪ್ಪಿಲ್ಲ. ಮಂಡ್ಯದಲ್ಲಿ ಅಖಿಲ ಕರ್ನಾಟಕ ಸಾಹಿತ್ಯ ಪರಿಷತ್ತನ್ನು ಆಚರಣೆ ಮಾಡ್ತಕ್ಕಂಥದ್ದು ಒಂದು ಸಂತೋಷದ ವಿಚಾರ. ಮತ್ತು ಯಾವುದೇ ಒಂದು ಭಾಷೆಯಲ್ಲಿ ಈ ಭಾಷೆ ಮಾತನಾಡುವ ಜನಗಳಾಗಲಿ, ಅವರ ಸಂಸ್ಕೃತಿಗಳಾಗಲಿ ಮತ್ತು ಅವರ ಆಹಾರ ಪದ್ಧತಿಗಳಾಗಲಿ, ಅದನ್ನು ನೀವು ಗೌರವಿಸಲೇಬೇಕಾಗುತ್ತದೆ. ನೀವು ಆ ಗೌರವಿಸುವುದ ವಿಚಾರಕ್ಕೆ ಬಂದಾಗ ನೀವು ಯಾವುದೇ ಒಂದು ಪಂಚತಾರ ಹೋಟ್ಲಿಗಳಿಗೆ ಹೋದರೆ ಅಲ್ಲಿ ಯಾವುದೇ ಒಬ್ಬ ಮನುಷ್ಯನನ್ನ ಬರೀ ಅವನು ಉಪಯೋಗಿಸುವ ಆಹಾರ ಪದ್ಧತಿಯಿಂದ ಅವನನ್ನು ಬೇರೆ ಹೋಗು ಎಂದು ಹೇಳುವುದಿಲ್ಲ. ಆದರೆ ಅಲ್ಲಿಗೆ ಹೋದಾಗ ಮಾತ್ರ ನೀವು ಅದು ಆಚರಣೆಯನ್ನು ಮಾಡಲು ನಿಮಗೆ ಸಾಧ್ಯವಿದ್ದರೆ ಇಲ್ಲಿ ಆಹಾರ ಪದ್ಧತಿಯನ್ನ ನೀವು ಯಾಕೆ ಆಚರಣೆ ಮಾಡಲು ಸಾಧ್ಯವಿಲ್ಲ? ಮತ್ತು ಮಂಡ್ಯದ ಸಂಸ್ಕೃತಿಯಲ್ಲಿ, ಮಂಡ್ಯದ ಆಹಾರ ಸಂಸ್ಕೃತಿಗಳಲ್ಲಿ ಏನಿದೆಯೋ ಅದನ್ನು ನೀವು ಮಾಡಬೇಕಾದದ್ದು ನಮ್ಮ ಕರ್ತವ್ಯ ಎಂದು ನಾವು ಭಾವಿಸಬೇಕಾಗುತ್ತದೆ. ಮತ್ತು ಎಲ್ಲಕ್ಕಿಂತಲೂ ಹೆಚ್ಚಾಗಿ ನೀವು ಬೇರೆಯವರ ಆಹಾರ ಪದ್ಧತಿಗಳನ್ನು ನೀವು ಅವರಿಗೆ ಕೊಡುವುದಾದರೆ ಇಲ್ಲಿ ಮಾಡುವಂತಹ ಒಂದು ವಿಶೇಷತೆಯಾಗಲಿ ಮತ್ತು ಇಲ್ಲಿಯ ಆಹಾರ ಸಂಸ್ಕೃತಿಗಳಾಗಲಿ, ಇಲ್ಲಿಯ ಭಾಷೆಯಾಗಲಿ, ಈ ಪದ್ಧತಿಗಳನ್ನು ನಾವು ಯಾಕೆ ಬಿಡಬೇಕು ಎನ್ನುವುದನ್ನು ನೀವು ಇಂಥದ್ದೇ ಆಹಾರವನ್ನು ತಿನ್ನಬೇಕು ಎಂದು ಯಾವುದೇ ಒಬ್ಬ ಮನುಷ್ಯನನ್ನ ಇಷ್ಟು ವರ್ಷಗಳ ಶತಮಾನ ಸಂಪ್ರದಾಯಗಳ ಹೆಸರಿನಲ್ಲಿ ಇಷ್ಟು ವರ್ಷಗಳಲ್ಲೂ ಕೂಡ ನೀವು ಮಾಡಿಕೊಂಡು ಬಂದಿದ್ದೀರಿ. ಬರೀ ಆಹಾರ ಪದ್ಧತಿಯಿಂದ ಜನಗಳನ್ನು ನೀವು ವಿಂಗಡಿಸುವುದಾದರೆ ನೀವು ಬೇರೆಯ ವಿಷಯಗಳಲ್ಲಿ ನೀವು ಎಷ್ಟು ರೀತಿಯಲ್ಲಿ ವಿಂಗಡಿಸುತ್ತೀರೋ ನನಗೆ ಗೊತ್ತಿಲ್ಲ. ನೀವು ಸಾಕ್ಬಿಡಿ, ನೀವೇನೊಂದು ಮಾತಾಡ್ತೀರಿ. ಅದೇ ಸರ್, ಒಂದಷ್ಟು ಕ್ವಶನ್ ಹೇಳಿ. ಕಾಮನ್ ಆಗಿ ಮಾತಾಡೋಣ. ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಬಾಡೂಟ ಯಾಕೆ ಬೇಕು ಅಂತ? ಇದು ಬಾಡೂಟ ಅಂತ ಹೇಳೋದಕ್ಕಿಂತ ಕೂಡ ಇದು ನೆಲದ ಆಹಾರ ಸಂಸ್ಕೃತಿ ಅಷ್ಟೇ. ನೆಲದ ಆಹಾರ ಸಂಸ್ಕೃತಿಯನ್ನು ನೀವು ಗೌರವಿಸುವುದರ ಜೊತೆಗೆ ನೀವು ನಮ್ಮ ಆಹಾರ ಪದ್ಧತಿಯನ್ನೇ ನೀವು ಗೌರವಿಸದೇ ಹೋದರೆ ನೀವು ನೆಲದ ಸಂಸ್ಕೃತಿಯನ್ನು ಎಷ್ಟು ಗೌರವಿಸ್ತೀರಿ ಅನ್ನೋದನ್ನು ನಾವು ಕೇಳಬೇಕಾಗ್ತದೆ. ಅದು ಬಾಡೂಟ ಅಂತ ಹೇಳಿದ್ರೆ ನೀವೊಂದು ಚಿಕನ್ ಕೊಡ್ತೀರಿ, ಮೊಟ್ಟೆ ಕೊಡ್ತೀರಿ. ಇವತ್ತು ಸ್ಕೂಲ್ಗಳಲ್ಲಿ ನೀವು ಬಹಳ ಪ್ರಚಾರ ಮಾಡ್ತೀರಿ. ಇವತ್ತು ಮೊಟ್ಟೆ ಕೊಡೋದು ಕೂಡ ಅಪರಾಧ, ಬೇಡ ಅಂತ ಹೇಳುವಂತ ಜನಗಳನ್ನು ನಾವು ನೋಡ್ತಾ ಇದ್ದೀವಿ. ಎಲ್ಲಿ ನೀವು ಯಾವುದೇ ಒಂದು ಆಹಾರ ಪದ್ಧತಿಯನ್ನ ನಿನ್ನೊಬ್ಬರ ಮೇಲೆ ಹೇರುವುದನ್ನ ಎಷ್ಟು ಸರಿ, ಮತ್ತು ಅದು ನಿಮಗೆ ಮಡಿವಂತಿಕೆಯನ್ನ ನೀವು ತೋರಿಸ್ಕೊಂಡಂಗಾಗುತ್ತೆ. ಇಷ್ಟು ವರ್ಷ ನೀವು ಮಡಿವಂತಿಕೆಗಳನ್ನ ಮಾಡ್ಕೊಂಡು ಬಂದಿದ್ದೀರಿ, ಈಗಲೂ ಕೂಡ ಅದನ್ನೇ ನೀವು ಕಾಪಾಡ್ಕೊಂಡು ಬರಬೇಕು ಅನ್ನೋದಾದ್ರೆ ಇದು ಬಹುಜನಗಳ ಅಪೇಕ್ಷೆ ಅದು. ಮತ್ತು ಯಾರಿಗೆ ಇಷ್ಟ ಇರ್ತದೋ ಅವ್ರು ತಿನ್ಬೋದು, ಯಾರನ್ನು ಕೂಡ ನಾವು ಬಲವಂತ ಮಾಡಲಿಕ್ಕೆ ನಾವು ಸಾಧ್ಯ. ಇವಾಗ ನಾವು ಓದ್ತಾ ಇದ್ದಾಗಲೂ ಕೂಡ ಒಂದು ಮಾತು ಹೇಳ್ತೀವಿ, ಒಂದೇ ಒಂದು ಮೆಸ್ ಇರ್ತಿತ್ತು, ಅಲ್ಲಿ ಎಲ್ಲ ಕಮ್ಯುನಿಟಿಯವರು ಇರ್ತಿದ್ರು. ತಕೊಳ್ಳೋರು ಯಾರೇ ನಾನ್ ವೆಜ್ ಇದ್ರೆ ತಿನ್ಬೋದಾಗಿತ್ತು, ಇಲ್ಲದೆ ಹೋದರೂ ಬೇರೆದನ್ನ ಫುಡ್ಡನ್ನ ತಿಂತಿದ್ರು, ಜೊತೆಯಲ್ಲಿ ಟೇಬಲಲ್ಲಿ ಕುಂತ್ಕೊಂಡು ತಿಂತಿದ್ದು. ಇವಾಗ ನಾವು ಓದ್ತಾ ಇದ್ದದ್ದು ಎಷ್ಟು, 42-50 ವರ್ಷಗಳ ಹಿಂದೆ. ಅವತ್ತು ಅದು ನೀವು ಇಷ್ಟು ವರ್ಷ ಆದರೂ ಕೂಡ ನೀವು ಬದಲಾವಣೆ ಆಗೋದಿಲ್ಲ ಅಂತಂದ್ರೆ ಇದೇನು ಅರ್ಥ ಆಗೋದಿಲ್ಲ. ಇದನ್ನ ಬಡಿವಂತಿಕೆ ಅಂತ ಅನ್ನೋದಕ್ಕಿಂತ ನಿಮ್ಮ ಆಹಾರ ಪದ್ಧತಿಯನ್ನ ಬೇರೆಯವ್ರ ಮೇಲೆ ಹೇರಲಿಕ್ಕೆ ಆಗಿದ್ದೀರಿ. ನೀವು ಈ ಬದಲಾವಣೆಗಳನ್ನ ಕಾಲಕ್ಕೆ ತಕ್ಕಂತೆ ಮತ್ತು ಬಹುಜನರ ಅಪೇಕ್ಷೆಗಳನ್ನ ನೀವು ಮಾಡೋದು ತಪ್ಪು ಅನ್ಸುತ್ತೆ. ಇದು ಬಾಡೂಟ ಅಂತ ಹೇಳೋದಕ್ಕಿಂತ ಕೂಡ ಯಾವುದೇ ಒಂದು ಬಹುಜನಗಳ ಆಹಾರ ಸಂಸ್ಕೃತಿ ಅದು. ಸರಿ, 86 ವರ್ಷಗಳಿಂದ ಇದೊಂದು ಪರಂಪರೆ ನಮ್ಮಲ್ಲಿ ಇರಲಿಲ್ಲ. ಈ ಸರಿ ಮಾಂಸಾಹಾರಕ್ಕೆ ಬೇಡಿಕೆ ಬಂದಿದೆ, ನೀವು ಕೇಳ್ತೀರಾ, ನಾವು ಯಾಕೆ ಮಾಡಬೇಕು ಅನ್ನೋ ಒಂದು ಪ್ರಶ್ನೆ ಬಂದಿದೆ ಸರ್. ಇನ್ನೊಂದು, ಮಾಂಸಾಹಾರಗಳನ್ನು ತಿಂತಾ ಇರೋದು ಮನುಷ್ಯನ ಯಾವತ್ತು ಮನುಷ್ಯನ ಹುಟ್ಟಿದನೋ ಈ ಭೂಮಿಯಲ್ಲಿ ಆವತ್ತಿನಿಂದ ಅವನು ಮಾಂಸಾಹಾರಿ. ಮನುಷ್ಯನನ್ನ ಮಾಂಸಾಹಾರಿ ಅಂತ ನೀವು ಅಲ್ಲದೆ ಹೋದ್ರೆ ಬೇಕಾದ್ರೆ ಅವನಿಗೆ ಕ್ಯಾನೈನ್ ಟೂತ್ ಇರೋದು ಯಾತಕ್ಕೆ? ಕ್ಯಾನೈನ್ ಟೂತ್ ಇರೋವೆಲ್ಲರೂ ಕೂಡ ಮಾಂಸಾಹಾರಿಗಳೇ. ಇವತ್ತೇನಪ್ಪಾ ಅಂದ್ರೆ ಏನೋ ಅಲಂಕಾರಕ್ಕೋಸ್ಕರ ಕ್ಯಾನೈನ್ ಟೂತನ್ನ ಕಿತ್ತುಬಿಟ್ಟು ನೀವು ಮಾಡಲಿಕ್ಕೆ ಹೋಗ್ತಾ ಇದ್ರಿ ಅಷ್ಟೇ. ಅಲ್ಲ, ಒಂದಾನೊಂದು ಕಾಲದಲ್ಲಿ ನೀವು ಬೇಟೆಯಾಡೇ ಬದುಕ್ತಕ್ಕಂಥವ್ರು ಸಂಸ್ಕೃತಿನ ಇದ್ದದ್ದು. ಇದೇನೋ ಹೊಸ ಪದ್ಧತಿ ಅಲ್ಲ. ಆಮೇಲೆ ಆಹಾರ ಪದ್ಧತಿ ಅನ್ನೋದನ್ನ ನಾವು
ನೀವು ಇದನ್ನೇ ಸರಿ ಅದೇ ಸರಿ ಅನ್ನೋದಲ್ಲ. ಎಲ್ಲ ದೇಶಗಳನ್ನು ಫಾಲೋ ಮಾಡ್ತೇವೆ, ಇದೇ ನಾವು ಒಬ್ಬರದನ್ನಲ್ಲ. ಆಮೇಲೆ ಇಷ್ಟು ದಿನ ಮಾಂಸಾಹಾರ ಸಸ್ಯಾಹಾರಿಗಳು ಮಾಂಸಾಹಾರಿಗಳು ಅಂತ ಹೇಳ್ತೀವಲ್ಲ, ಅವರೇನು ಇವರು ಹೆಚ್ಚಿಗೆ ವರ್ಷ ಬದುಕ್ತಾರೆ, ಇವರೇನು ಕಡಿಮೆ ವರ್ಷ ಬದುಕ್ತಾರೆ ಅನ್ನೋದೇನಲ್ಲ. ಅವರು ಅಷ್ಟೇ ವರ್ಷ ಬದುಕ್ತಾರೆ, ಇವರು ಅಷ್ಟೇ ವರ್ಷ ಬದುಕ್ತಾರೆ. ನೀವು ಯಾವುದಾದ್ರೂ ಒಂದು ಸೈಂಟಿಫಿಕ್ ಆಗಿ ಮಾತಾಡಿದರೆ ಅದಕ್ಕೆ ಬೆಲೆ ಇರ್ತದೆ. ಸುಮ್ಮನೆ ನೀವು ಯಾವುದೋ ಒಂದು ಕಂದಾಚಾರನೋ ಮೂಢನಂಬಿಕೆಗಳನ್ನು ಇಟ್ಕೊಂಡು ಮಾತಾಡೋದ್ರಿಂದ ಅದಕ್ಕೆ ಅರ್ಥ ಇಲ್ಲ. ಸರ್, ಸಮ್ಮೇಳನದಲ್ಲಿ ಮಾಂಸಾಹಾರವನ್ನು ನಾವು ಜಾರಿ ಮಾಡೋದೇ ಆದರೆ ಸೊ ನೂಕುನುಗ್ಲಾಗುತ್ತೆ, ಈ ಕುಡಿಕೊಂಡೆಲ್ಲ ಬರ್ತಾರೆ, ಸೊ ಪರಿಸರ ಹಾಳಾಗುತ್ತೆ ಅಂತ ಒಂದು ಅಲ್ಲ. ನಾವು ತಿನ್ನೋದೇ ಉಂಟಂತೆ, ಹಾಳಾಗೋದು ಹಿಂಗೆ. ನೀವು ಜನಗಳು ಬರಬೇಕು ಅನ್ನೋದಾದರೆ ಒಂದೇ ಒಂದು ಮಾತು ಹೇಳ್ತೀನಿ ಕೇಳಿ. ಇವತ್ತು ನೀವು ಒಂದು ಹಾವೇರಿಯಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡಿದಾಗ ನೀವು 24ರಿಂದ 30,000 ಜನಗಳು ನೋಂದಾವಣೆ ಮಾಡಿಕೊಂಡ್ರು. ನೀವು ಇಂಥ ಮಡಿವಂತಿಕೆಯನ್ನು ಮಾಡೋದ್ರಿಂದನೇ ಮಂಡ್ಯದಲ್ಲಿ 6,000 ಜನ 8,000 ಜನ ಬರೀ ಮೆಂಬರ್ಶಿಪ್ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗಿದೆ. ಇದು ಕೂಡ ನೀವು ಆ ಜನಗಳ ಆಹಾರ ಪದ್ಧತಿಯನ್ನು ಗೌರವಿಸದೇ ಇರುವುದು ಕೂಡ ಕಾರಣ. ಜನರು ನಿಯಂತ್ರಿಸೋ ಕಷ್ಟ ಅಂತ ಹೇಳ್ತಿದ್ದಾರೆ. ಅಲ್ಲಲ್ಲ, ನಿಯಂತ್ರಿಸಲಿಕ್ಕೆ ಒಂದು ಮಾತು ಹೇಳ್ತಾ ಇದ್ದೀನಿ. ನೀವು 40 ಎಕರೆ ಜಾಗದಲ್ಲಿ ಮಾಡ್ತೀರಿ, ಸರ್ಕಾರಗಳು ನಿಮ್ಮ ಕೈಗಳಲ್ಲಿದೆ, ಪೊಲೀಸಿನವರು ನಿಮ್ಮ ಕೈಯಲ್ಲಿದ್ದಾರೆ, ಮತ್ತು ಇದಕ್ಕೋಸ್ಕರನೇ ನಿಮಗೆ ಬಂದೋಬಸ್ತ್ಗೋಸ್ಕರನೇ ಬಹಳ ಜನಗಳ ಹಣ ಇದೆ. ಇದರಲ್ಲಿ ಮಡಿವಂತಿಕೆಯನ್ನು ತೋರಿಸ್ಬೇಡಿ. ಇದು ನೀವು ಸುಮ್ಮನೆ ಏನು ಗೊತ್ತಾ, ಊಹೆಗಳನ್ನ ಮಾಡ್ಕೊಳ್ಳೋದು. ಅದು ಎಲ್ಲವನ್ನು ಕೂಡ ಒಂದು ಕೌಂಟರ್ಗಳು. ನೀವೆಲ್ಲ ಒಂದ್ಸರಿ ಇದನ್ನ ಒಂದು ಉದಾಹರಣೆ ಕೊಡ್ಲಿಕ್ಕೆ ಟ್ರೈ ಮಾಡ್ತೀರಿ ಏನೋ, ಅಂಬರೀಷನ್ನ ಇದು ಮಾಡಿದಾಗ ಅದು ಆ ರೀತಿ ಆಗೋಕೆ ಸಾಧ್ಯ ಇಲ್ಲ. ಇದು ಮಾಂಸಾಹಾರದ ಮೇಲೆ ನಿಷೇಧನ ಏರಿದ್ದಾರೆ ಸರ್. ಇದು ನಿಷೇಧ ಇರಬೇಕಾದ್ರೆ ಯಾರು ಕಾರಣ? ಬಹುಜನಗಳ ಅಪೇಕ್ಷೆಯೇ ಪ್ರಜಾಪ್ರಭುತ್ವದ ಮೂಲ ತತ್ವ. ನಿಮಗೆ ಇಷ್ಟ ಇರುವುದನ್ನ ನೀವು ತಿನ್ನಿ. ನಾವೇನು ಯಾರನ್ನೋ ಬಲವಂತ ಮಾಡಿ ತಿನ್ನಿ ಅಂತ ನಾವು ಹೇಳ್ತಾ ಇಲ್ಲ. ಉಸ್ತುವಾರಿ ಸಚಿವರಿಗೆ ನೀವು ಮತ್ತೆ ಸರ್ಕಾರಕ್ಕೆ ನಿಮ್ಮ ಸಲಹೆ ಏನು ಸರ್? ಸರ್ಕಾರನೇಕೆ ಇವತ್ತು ನಮ್ಮ ಮುಖ್ಯಮಂತ್ರಿ